ಪ್ರಕಾಶ್ ಸರ್, ನೀವೇನು ಮಾತನಾಡ್ತೀನಿ ಅಂತಿದ್ರಿ, ಲೋಕೇಶ್ ಸರ್ನ ಪ್ರಶ್ನೆ ಮಾಡ್ತೀನಿ ಅಂತಿದ್ರಿ. ಅವ್ರು ಹೇಳ್ತಾ ಇದ್ರು ಈಗ ಉತ್ಖನನ ಆದರೂ ಕೂಡ ಅಲ್ಲೆಲ್ಲ ಚಿನ್ನ ಸಿಗುತ್ತೆ ಅಂದರೂ ಕೂಡ ಅದಕ್ಕೆ ಪರ್ಮಿಷನ್ ಬೇಕು, ಅದು ಗೌರ್ಮೆಂಟ್ ಏನು ಡಿಸೈಡ್ ಮಾಡುತ್ತೋ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳ್ತಾ ಇದ್ರು. ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಸರ್. ಪ್ರೊಫೆಸರ್ ಲೋಕೇಶ್ ಅವರೇ ನಮಸ್ಕಾರ. ನೋಡಿ, ತಾವು ಹೇಳಿದಾಗೆ ನಾಡಿನಲ್ಲಿ ಇರುವಂಥ ಸಂಪತ್ತೆಲ್ಲ ಸರ್ಕಾರಕ್ಕೆ ಸೇರಿದ್ದು, ಸಿಗೋ ಸಂಪತ್ತೆಲ್ಲ ಸರ್ಕಾರಕ್ಕೆ ಸೇರಿದ್ದು. ಅದು ಖನಿಜ ಸಂಪತ್ತು, ಅರಣ್ಯ ಸಂಪತ್ತು, ನೆಲ ಜಲದ ಬಗ್ಗೆ ಒಪ್ಕೊಳ್ಳೋಣ. ಆದರೆ ಈ ರೀತಿಯಾಗಿ ಅನ್ಯಾಚುರಲ್ ಆಗಿ, ಅದು ನ್ಯಾಚುರಲ್ ಡಿಪಾಸಿಟ್ ಅಲ್ಲ, ಕೂಡಿಟ್ಟಿರೋದು ಸಿಕ್ಕಾಗ ಅದರ ಹಕ್ಕು ಯಾರಿಗೆ ಅನ್ನೋದೊಂದು ಮಾಹಿತಿ ಬರಬೇಕಾಗಿದೆ. ಸರ್ಕಾರಕ್ಕೆ ಸೇರಿದ್ರೆ ಸಂತೋಷ ಕೊಡೋಣ, ಸರ್ಕಾರಕ್ಕೆ ಸೇರಲಿ. ಸರ್ಕಾರಕ್ಕೆ ಸೇರಿದ ಮೇಲೆ ಏನಾಗುತ್ತೆ, ಅದರ ಅಕೌಂಟಬಿಲಿಟಿ ಎಲ್ಲಿದೆ, ರಿಜಿಸ್ಟ್ರೇಷನ್ ಎಲ್ಲಿದೆ, ಅದರ ಉಪಯೋಗ ಏನಿದೆ? ಸೊ ಈ ರೀತಿಯ ಪ್ರಶ್ನೆಗಳು ಹೇಳ್ತವೆ. ನಾನು ಯಾತಕ್ಕೆ ಈ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂದರೆ, ಸರ್ಕಾರದ ಹ್ಯಾಂಡ್ಲಿಂಗ್ ಏನಿದೆ ಅದು ಇಂಪ್ರೂವ್ ಆಗಬೇಕಾಗಿದೆ. ನಮ್ಮ ಕಣ್ಣು ಮುಂದೆ ಇದ್ದಂಥ ಚಿನ್ನನ ಎಷ್ಟು ದೋಚಿದ್ದಾರೆ ಅದನ್ನು ನಾವು ನೋಡಿದ್ದೀವಿ. ತಿರುಪತಿಯಿಂದ ಎಷ್ಟು ಮಂಗಮಾಯ ಆಯಿತು, ಮೇಲ್ಕೋಟೆಯಿಂದ ಎಷ್ಟು ಮಂಗಮಾಯ ಆಯಿತು, ಶಬರಿಮಲೆಯಿಂದ ಎಷ್ಟು ಮಂಗಮಾಯ ಆಯಿತು, ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಶೇಖರಣೆ ಆಗುತ್ತೋ ಅಲ್ಲಿ ಒಂದಲ್ಲ ಒಂದು ದಿನ ಕರಡಿ ಬಂದು ಒತ್ಕೊಂಡು ಹೋಗುತ್ತೆ. ಸೊ ಜೇನುಗೂಡು ಸೇರಿದಾಗ ಸೊ ಕರಡಿಗಳು ಕಾಯ್ತಾ ಇರ್ತವೆ. ಈ ರೀತಿ ನಿಧಿ ಸಿಕ್ಕಿದಾಗ ಪ್ರಾಚ್ಯ ಇಲಾಖೆಯ ಸಂಗ್ರಹಾಲಯದಲ್ಲಿ ಅದನ್ನು ರಿಜಿಸ್ಟ್ರ್ ಮಾಡಿ ಪ್ರದರ್ಶನಕ್ಕೆ ಇಡಬೇಕು. ಅದು ಇನ್ನೂ ಹೆಚ್ಚೆಚ್ಚು ಬಂದಾಗ ಹಳೇದು ಏನಾಗುತ್ತೆ, ನಾನು ಕೊಲಂಬಿಯಾ ಬೊಗೋಟಾ ಗೋಲ್ಡ್ ಮ್ಯೂಸಿಯಂ ಉದಾಹರಣೆ ಕೊಟ್ಟೆ. ದೇಶದ ಆರ್ಥಿಕ ಸಂಕಷ್ಟ ಎದುರಾದಾಗ ಆ ಪ್ರೆಷಿಯಸ್ ಜ್ಯುವೆಲರಿನ ಕರಗಿಸ್ಬಿಟ್ಟು ಮಾರ್ಬಿಟ್ರು. ಆಗ ಎಲ್ಲೋಯ್ತು ಆರ್ಕಿಯಾಲಜಿಕಲ್ ಇಂಪಾರ್ಟೆನ್ಸ್, ಎಲ್ಲೋಯ್ತು? ಸೊ ಈ ರೀತಿ ನಮ್ಮಲ್ಲೂ ಕೂಡ ಆಗಿದೆ, ಮುಂದೆ ಕೂಡ ಆಗುತ್ತೆ. ಸೊ ಇಲ್ಲಿ ಗಂಭೀರವಾದ ಚರ್ಚೆಗಳಾಗಬೇಕಾಗತ್ತೆ. ಸರ್ಕಾರದ ಪಾತ್ರ ಮತ್ತು ಜವಾಬ್ದಾರಿ ಅದರ ಬಗ್ಗೆ ಡೆಫಿನೇಷನ್ ಆಗಬೇಕಾಗಿದೆ. ಸೊ ಎಲ್ಲವನ್ನೂ ಕೂಡ ಸರ್ಕಾರ ಕೊಟ್ಟರೆ, ಸರ್ಕಾರದಲ್ಲಿ ಇವತ್ತು ಏನೇನು ಆಗ್ತಾಯಿದೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಎಷ್ಟು ಸ್ವಾಹ ಆಗ್ತಾಯಿದೆ, ಎಂತೆಂಥ ಜನ ಸರ್ಕಾರದಲ್ಲಿ ಸೇರ್ಕೊಂಡಿದ್ದಾರೆ ಅದ್ರ ಬಗ್ಗೆ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ನಾವು ವಿಜ್ಞಾನಿಗಳು, ನೀವು ಪ್ರಾಗೈತಿಹಾಸಿಕ ತಜ್ಞರು, ನಾವಿಬ್ಬರು ಫೀಲ್ಡ್ ವರ್ಕ್ ಮಾಡಿ ಏನಾದ್ರು ಕಂಡುಹಿಡಿತೀವಿ. ನಾವು ಗೋಲ್ಡ್ ಡಿಪಾಸಿಟ್ಸ್ ಕಂಡುಹಿಡಿತೀವಿ, ನೀವು ಈ ರೀತಿಯ ನಿಧಿಗಳನ್ನು ಕಂಡುಹಿಡಿತೀರ. ಆರ್ಕಿಯಾಲಜಿ ಮತ್ತು ಜಿಯಾಲಜಿ ಎರಡೂ ಹತ್ತತ್ರ 99-100 19-20 का ಫರಕ್ ಅಂತಾರಲ್ಲ, ಆ ಥರ ಇಬ್ಬರು ಕೂಡ ಒಂದೇ ರೀತಿಯ ಕೆಲಸ ಮಾಡುವಂಥವ್ರು. ನಾವಿಬ್ಬರು ಕಷ್ಟಪಟ್ಟು ಕಂಡುಹಿಡಿದ ಸರ್ಕಾರಕ್ಕೆ ಸೇರಿದ ಮೇಲೆ ಅದೇನಾಗುತ್ತೆ ಅದ್ರ ಬಗ್ಗೆ ಪ್ರಶ್ನೆ ಚರ್ಚೆ ಮಾಡಬೇಕಾಗುತ್ತೆ. ಲೋಕೇಶ್ ಸರ್, ಈಗ ನೇರವಾಗಿ ಪ್ರಕಾಶ್ ಸರ್ ಪ್ರಶ್ನೆ ಮಾಡ್ತಿದ್ದಾರೆ, ಓಕೆ ರಾಜ್ಯ ಸರ್ಕಾರ ತನ್ನ ವಶಕ್ಕೆ ಪಡೆದುಕೊಂಡ್ರೆ ಅದನ್ನ ಎಷ್ಟು ಮಟ್ಟಿಗೆ ಸೇಫ್ ಆಗಿ ಕಾಪಾಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಒಂದು ಗ್ಯಾರಂಟಿ ಬೇಕು ಅಂತ, ಅದ್ರ ಬಗ್ಗೆ ಪ್ರಶ್ನೆಗಳಿದೆ ಅಂತ. ಯಾಕಂದ್ರೆ ಈಗೆಲ್ಲಾ ಕಡೆ ಕೂಡ ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇರೋದ್ರಿಂದ ಸಿಕ್ಕಿರುವ ಸಂಪತ್ತನ್ನ ಎಷ್ಟು ಮಟ್ಟಿಗೆ ಇವರು ಸುರಕ್ಷಿತವಾಗಿ ಕಾಪಾಡ್ತಾರೆ ಅಂತ ನಂಬಿಕೆ, ಇದು ಪ್ರಶ್ನೆ ಇದೆ. ಅದಕ್ಕೇನಾದ್ರೂ ಕಮೆಂಟ್ ಇದೆಯಾ ಸರ್ ನಿಮ್ದು? ಅದಕ್ಕೆ ಸರ್ಕಾರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಕಾನೂನುಗಳು ಬಹಳ ಕಠಿಣ ಕಾನೂನುಗಳಿದಾವೆ, ಕಠಿಣವಾದ ಕಾನೂನುಗಳಿದಾವೆ. ಅದಂತೆ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಪುರಾತತ್ವ ಇಲಾಖೆ ಅಂತ ಒಂದು ಇಲಾಖೆನೇ ಇದೆ. ಮತ್ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಒಂದು ಪ್ರಾಧಿಕಾರ ಇದೆ. ಅದಲ್ಲದೇನೆ ಕೇಂದ್ರ ಸರ್ಕಾರದಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ. ಇದರ ಕಾನೂನುಗಳು ಬಹಳ ಕಠಿಣವಾಗಿದ್ದಾವೆ. ಆ ರೀತಿ ದುರುಪಯೋಗ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸುಲಭ ಇಲ್ಲ. ಆ ಕಾನೂನಿನ ಕಾಠಿಣ್ಯತೆ ನೋಡಿದ್ರೆ ಅಷ್ಟು ಸುಲಭವಾಗಿ ದುರುಪಯೋಗ ಮಾಡ್ಕೊಳ್ತಾರೆ ಅಂತ ನನ್ಗೆ ಅನ್ಸಲ್ಲ. ಹಾಗೆ ಅದು ದುರುಪಯೋಗ ಆಗುವ ಸಾಧ್ಯತೆ ಇದ್ರೂ ಕೂಡ ಅದು ಆಗದೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಸಾರ್ವಜನಿಕರು ಮತ್ತೆ ಎಲ್ಲರ ಕರ್ತವ್ಯ ಆಗಿರುತ್ತೆ. ಎಲ್ಲರೂ ಕೂಡ ಸರ್ಕಾರಕ್ಕೆ ಆ ವಿಷಯದಲ್ಲಿ, ಇದು ನಮ್ಮ ಸಾಂಸ್ಕೃತಿಕ ಸಂಪತ್ತು, ಬರೀ ನಿಧಿ ಅಷ್ಟೇ ಅಲ್ಲ ಮೇಡಮ್, ಇದು ನಮ್ಮ ಐತಿಹಾಸಿಕ ಸಂಪತ್ತು ಮತ್ತೆ ನಮ್ಮ ಸಾಂಸ್ಕೃತಿಕ ಸಂಪತ್ತು. ಇದನ್ನ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ, ಸಾರ್ವಜನಿಕರು, ಆ ಹಳ್ಳಿಯ ಜನಗಳು, ನಾವುಗಳು ಎಲ್ಲರೂ ಕೂಡ ಪ್ರಯತ್ನ ಪಡಬೇಕು. ಯಾಕಂದ್ರೆ ಎಲ್ಲರಿಗೂ ಕೂಡ ಐತಿಹಾಸಿಕ ಸಂಪತ್ತಿನ ಬಗ್ಗೆ ಮಹತ್ವ ತಿಳ್ಕೊಳ್ಬೇಕು, ಗೊತ್ತಿರಬೇಕು. ಇದು ಅದು ಚಿನ್ನ ಅಂತ ಹೇಳಿದ್ರೆ ಮೇಡಮ್, ಚಿನ್ನಕ್ಕೆ ಎಷ್ಟು ಬೆಲೆ ಇದೆಯೋ ಆ ಲಕ್ಕುಂಡಿಯಲ್ಲಿ ಇರ್ತಕ್ಕಂತಹ ಐತಿಹಾಸಿಕ ಸಂಪತ್ತು ಅದಕ್ಕಿಂತನೂ ಬಹಳ ಬಹಳ ಹೆಚ್ಚಿನ ಮೌಲ್ಯ ಉಳ್ಳದ್ದು. ಅದು ನಮಗೆ ತಿಳಿಬೇಕು. ನಮ್ಮ ಸುತ್ತಮುತ್ತಲ ಜನಗಳಿಗೆ, ಅಲ್ಲಿ ಜನಗಳಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಅದು ಬಹಳ ಪ್ರಮುಖ. ಅಲ್ಲ, ಕರೆಕ್ಟು, ನೀವು ಹೇಳೋದು ಥಿಯರಿಟಿಕಲಿ ಕರೆಕ್ಟು ಪ್ರೊಫೆಸರ್ ಲೋಕೇಶ್ ಅವರೇ. ನೋಡಿ, ಪ್ರಾಕ್ಟಿಕಲಿ ಏನಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಪ್ರತಿದಿನ ಪತ್ರಿಕೆಯಲ್ಲಿ. ಲೋಕಾಯುಕ್ತ ಅವರು, ವೀರಪ್ಪನವರು ಮತ್ತು ಪಾಟೀಲ್ ಅಂತವರೆಲ್ಲ ಕಷ್ಟಪಟ್ಟು ಯಾರ್ದೋ ಮನೆ ಮೇಲೆ ಮಾಡಿ ನೂರಾರು ಅಧಿಕಾರಿಗಳ ಮೇಲೆ, ಆ ಮನೆಗಳ ಮೇಲೆ ರೇಡ್ ಮಾಡಿ ಇಷ್ಟೊಂದು ಸಂಪತ್ತನ್ನು ತಂದಿದ್ದಾರೆ.
ವಾಪಸ್ ಸರ್ಕಾರ ಕೊಟ್ಟಿದ್ದಾರೆ. ಆದರೆ ಯಾರಿಗಾರು ಒಬ್ರಿಗೆ ಶಿಕ್ಷೆ ಆಗಿದೆಯಾ ಇದುವರೆಗೂ? ನೀವು ಯಾರ್ದಾರು ಒಬ್ರನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿದಾರಾ? ನೀವು ಹೇಳಿ, ಎಲ್ಲಿ ತಪ್ಪಾಗ್ತಾ ಇದೆ? ಕಾನೂನುಗಳಿವೆ, ಬಹಳ ಕಠಿಣವಾದ ಕಾನೂನುಗಳಿವೆ, ಆದರೆ ಎಲ್ಲಿ ಅವು ಇಂಪ್ಲಿಮೆಂಟ್ ಆಗ್ತಾ ಇವೆ? ಅದರಿಂದಾಗಿ ಸಪೋಸ್ ಇದೇ ತಪ್ಪುಗಳನ್ನ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಅಂತ ಪಾಪ ಲೋಕೇಶ್ ಸರ್ ಆರಂಭದಲ್ಲೇ ಹೇಳಿದ್ರು. ಮಾಹಿತಿ ಕೊಡದೆ ಹೋದ್ರೆ ಅದು ಅಕ್ಷಮ್ಯ ಅಪರಾಧ, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶಗಳು ಇರುತ್ತೆ ಕಾನೂನು ಪ್ರಕಾರ ಅಂತ. ಈಗ ರಕ್ಷಣೆ ಮಾಡಬೇಕು, ಇದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟದ್ದು ಅಂತ ತೆಗೆದುಕೊಂಡು ಹೋದ ಮೇಲೆ ಅದನ್ನ ಸುರಕ್ಷಿತವಾಗಿ ಕಾಪಾಡದೆ ಹೋದ್ರೆ ಇನ್ಯಾರ್ದೋ ಪಾಲಾಗ್ಬಿಟ್ರೆ ಅವರ ವಿರುದ್ಧ ಏನ್ ಕ್ರಮ ಅನ್ನೋದನ್ನ ಪ್ರಕಾಶ್ ಸರ್ ಪ್ರಶ್ನೆ ಮಾಡ್ತಿದ್ದಾರೆ ಲೋಕೇಶ್ ಸರ್. ಹಾಗಾಗಲ್ಲ ಮೇಡಮ್. ಸರ್ಕಾರದ ಗಮನಕ್ಕೆ ತಂದ್ರೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ರೆ, ತಹಶೀಲ್ದಾರ್ ಗಮನಕ್ಕೆ ತಂದ್ರೆ, ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆ ಸರ್ಕಾರದ ಸಂಸ್ಥೆ ಅದು, ಆ ಇಲಾಖೆಯ ಗಮನಕ್ಕೆ ತಂದ್ರೆ ಇದು ಹಾಳಾಗ್ಲಿಕ್ಕೆ ಬಿಡಲ್ಲ. ಸರ್ಕಾರ ಅದನ್ನ ರಕ್ಷಣೆ ಮಾಡೇ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆ ಇದೆ, ಮಾಡೇ ಮಾಡುತ್ತೆ. ಅದು ಯಾವ ರೀತಿಯಲ್ಲೂ ಹಾಳಾಗಲ್ಲ, ಆ ನಂಬಿಕೆ ಇದೆ ಅಂತೀರಾ? ಆದ್ರೆ ಓಕೆ ಲೋಕೇಶ್ ಸರ್. ಅದು ಎಲ್ಲರಿಗೂ ಕೂಡ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಗುಪ್ತವಾಗಿ ಸಂರಕ್ಷಣೆ ಮಾಡುತ್ತೆ ವಿನಃ ಆದ್ರೆ ಹಾಳಾಗ್ಲಿಕ್ಕೆ ಬಿಡಲ್ಲ ಸರ್ಕಾರ. ಅದು ನಿಯಮ ಅಷ್ಟು ಕಠಿಣವಾಗಿದೆ ಅದು. ಸುರೇಶ್ ಕುರುಗಳೇ ಮೇಡಮ್, ಈಗ ನೋಡಿ, ಈಗ ಏನು ಇವರು ಅಷ್ಟೆಲ್ಲ ಹೇಳ್ತಾ ಇದ್ದಾರೋ ಅದೇ ಥರ ಅಲ್ಲಿರ್ತಕ್ಕಂಥ ಏನು ಕಲ್ಯಾಣ ಚಾಲಕರು ಅಂತ ಹೇಳಿದ್ರು, ಅಲ್ಲಿ ನಾವು ಗದಗಲ್ಲಿ ಹೋದಾಗ ನಾವು ಆರ್ಕಿಟೆಕ್ಚರ್ ವಾಸ್ತುಶಿಲ್ಪ ಅಂತ ಕರಿತೀವಿ, ಜ್ಯೋತಿಷ್ ಶಾಸ್ತ್ರದ ಒಂದು ವಾಸ್ತುಶಿಲ್ಪ ಅಂತ. ಅದರಲ್ಲಿ ಮುಖ್ಯವಾಗಿ ಮೂರು ರೀತಿಯಾಗಿರ್ತಕ್ಕಂಥ ವಾಸ್ತುಶಿಲ್ಪ ನೋಡ್ತೀವಿ. ಅದು ದ್ರಾವಿಡ, ನಾಗರ ಮತ್ತು ವೇಸರ ಅಂಥೇಳಿ ಈ ಮೂರು ರೀತಿಯಾಗಿರ್ತಕ್ಕಂಥ ವಾಸ್ತುಶಿಲ್ಪವನ್ನು ನೋಡ್ತೀವಿ. ಆ ಮೂರು ರೀತಿಯಾಗಿರ್ತಕ್ಕಂಥ ವಾಸ್ತುಶಿಲ್ಪ ಶಾಸ್ತ್ರ ಮಾಡುವಾಗ ನಾವು ದೈವ ಪ್ರತಿಷ್ಠಾಪನೆ ಮಾಡುವಾಗ ಇಂತಿಷ್ಟು ಮುತ್ತುರತ್ನಗಳನ್ನು ಹಾಕಬೇಕು ಅಂತ ತಕ್ಕಾಗಲ್ಲ ಹಾಕಬೇಕು ಅಂತ ನಮ್ಮಲ್ಲಿ ಇರ್ತದೆ. ನಾವೆಲ್ಲ ದೇವ್ರ ಕೆಳಗಡೆ ನಾವು ಮುತ್ತುರತ್ನಗಳು ಹಾಕಿ ಚಿನ್ನ ಬಂಗಾರ ಹಾಕಿ ದೇವರನ್ನ ಪ್ರತಿಷ್ಠಾಪನೆ ಮಾಡೋದು. ಅದರಲ್ಲೂ ಕೂಡ ಸ್ಪೆಷಲಾಗಿ ಈಗ ಸಾಹೇಬ್ರು ಹೇಳ್ತಾಯಿದ್ರು, ಶಬರಿಮಲೆ ಅಯ್ಯಪ್ಪಂದು ಹೇಳ್ತಾಯಿದ್ರು, ಮತ್ತು ತಿರುಪತಿ ಹೇಳ್ತಿದ್ರು, ಅಂತಂದು ದೇವಸ್ಥಾನಗಳಲ್ಲಿ ಒಂದು ಸ್ವರ್ಣ ಭೈರವ ಆಕರ್ಷಣ ಯಂತ್ರ ಅಂತ ಹಾಕಿರ್ತಾರೆ. ಆ ಸ್ವರ್ಣ ಅಂತ ಶಿವ ಅಂತ ಕರಿತಾರೆ, ಸ್ವರ್ಣ ಭೈರವ ಅಂತ ಕರಿತೀವಿ. ಆ ಸ್ವರ್ಣ ಭೈರವನ ಯಂತ್ರವನ್ನು ಹಾಕಿದ ಕೂಡಲೇ ಸ್ವರ್ಣ ಎಲ್ಲೆಲ್ಲಿರುತ್ತೋ ತನ್ನ ಕಡೆ ಎಳ್ಕೊಳ್ಳುತ್ತದೆ ಅಂತ. ಸೊ ನಾ ಹೇಳ್ತೀನಿ, ಸ್ವರ್ಣ ಎಲ್ಲೆಲ್ಲಿರುತ್ತೋ ಅದು ಎಳ್ಕೊಳ್ಳುತ್ತೆ ಅಂತಂದರೆ ಅದು ಹೆಂಗೆ ಸಾಧ್ಯ? ಅದು ಆಟೋಮೆಟಿಕ್ ಏನು ಮ್ಯಾಗ್ನೆಟೇ ಅಂತಂದರೆ, ಸೊ ಭೂಮಿ ಗಿರ್ಗಿಟ್ಲಾಗಿ ತಿರುಗೋದು ಭೂಗರ್ಭಶಾಸ್ತ್ರದವ್ರು ಚೆನ್ನಾಗಿ ಗೊತ್ತಿರುತ್ತೆ. ಅದು ಭೂಗರ್ಭ ತಿರುವಾಗ ಅದು ಈಗ ನಮ್ಮ ದ್ವೀಪಗಳೇ ಚೇಂಜ್ ಆಗಿಬಿಟ್ಟಿದೆ ಅಂತ. ಪ್ರತಿ ಮನ್ವಂತರಗಳು ಕೂಡ ಈ ಒಂದೊಂದು ಯುಗ ಅಂತ ಕರಿತೀವಿ, ಕಲಿಯುಗ ಮತ್ತು ತ್ರೇತಾಯುಗ ಅಂತ ಕರಿತೀವೋ, ಆ ಯುಗಗಳಲ್ಲಿ ಭೂಗರ್ಭದಲ್ಲಿ ಸಿಗ್ತಕ್ಕಂಥ ನವರತ್ನಗಳಂತ ಕರಿತೀವೋ ನಿಧಿಗಳು, ಅದು ತನ್ನ ವ್ಯಾಲ್ಯೂವನ್ನು ತನ್ನ ಕರ್ಮಗಳನ್ನು ಬದಲು ಮಾಡ್ಕೊಳ್ತದೆ ಅಂತ. ಅದರಲ್ಲೂ ಕೂಡ ನಮ್ಮ ಈ ಸಪ್ತ ದ್ವೀಪಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ಜಂಬೂ ದ್ವೀಪದಲ್ಲಿರ್ತಕ್ಕಂಥ ರತ್ನಗಳು, ನಿಧಿಗಳು ಬೇರೆ ಎಲ್ಲೂ ಕಾಣದೇ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಮ್ಮಲ್ಲಿರುತ್ತೆ ಅಂತ ಅದು ಸಾಹೇಬರು ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರ್ತದೆ ಅದು.